ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೈಯರ್ ಮ್ಯಾಥ್ ಆನ್ಲೈನ್ ಕ್ಲಾಸಸ್. ಸ್ನೇಹಿತರೆ, ನಿನ್ನೆ ಒಂದು ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಯ ಬಗ್ಗೆ ಇಂಟ್ರೊಡಕ್ಷನ್ ಅಥವಾ ಕಾನ್ಸೆಪ್ಟನ್ನು ನೋಡ್ಕೊಂಡಿದ್ವಿ. ಸೊ ಅದರ ಒಂದು ಮುಂದುವರೆದ ಭಾಗವಾಗಿ ಇನ್ನೂ ಸ್ವಲ್ಪ ಡೀಪಾಗಿ ಏನು ಮಾಡ್ತಾ ಇದ್ವಿ, ಕೆಲವೊಂದು ಸೈನ್ಸ್ ಟಾಪಿಕ್ ಮತ್ತು ಇನ್ನೂ ಕೆಲವೊಂದು ಮ್ಯಾಥ್ಸ್ ರಿಲೇಟೆಡ್ ಟಾಪಿಕನ್ನು ತೆಗೆದುಕೊಂಡು ಯಾವ ರೀತಿ ಎ ಪಿ ಆಗುತ್ತೆ ಅಥವಾ ಯಾವುದನ್ನು ಎ ಪಿ ಅನ್ನಬೇಕು ಮತ್ತು ಯಾವುದನ್ನು ಎ ಪಿ ಅನ್ನಬಾರ್ದು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು ಶಾರ್ಟ್ ವಿಡಿಯೋ ಆಗಿದೆ. ಓಕೆ, ಅಷ್ಟೇ 10ರಿಂದ 15 ನಿಮಿಷ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತೀನಿ. ಸೊ ಸೈನ್ಸ್ ಕಾನ್ಸೆಪ್ಟಿಗೆ ರಿಲೇಟ್ ಮಾಡೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡಬೇಕಿಲ್ಲಿ ಯಾವ ರೀತಿ ನಮಗೆ ಸೈನ್ಸ್ ಟಾಪಿಕಲ್ಲಿ ಮ್ಯಾಥ್ಸ್ ನಮಗೆ ಇನ್ವಾಲ್ವ್ ಆಗಿದೆ ಎ ಪಿ ಅಂಥೇಳಿ. ಸೊ ಇದುವರೆಗೆ ತಾವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಒಂದು ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಎಸ್, ನೋಡಿ, ತಾವು ಕೇಳ್ತೀರ ಸೈನ್ಸ್ನಲ್ಲಿ ಕೆಮಿಸ್ಟ್ರಿಲಿ ಎಲಿಮೆಂಟ್ಸ್ಗಳ ಬಗ್ಗೆ, ಹೌದಾ? ಸೊ ಎಲಿಮೆಂಟ್ಸಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಎ ಪಿಯನ್ನು ರಿಲೇಟ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಒಂದು ಕ್ಲಾಸಲ್ಲಿ ನೋಡಿದ್ವಿ ಯಾವುದಕ್ಕೆ ನಾವು ಯಾವ ರೀತಿ ನಾವು ಎ ಪಿನ ಫಾರ್ಮ್ ಮಾಡ್ತೀವಿ ಮತ್ತು ಒಂದು ಎ ಪಿ ಫಾರ್ಮ್ ಆಗಬೇಕಾದ್ರೆ ನಮಗೆ ಏನೇನು ಅವಶ್ಯಕತೆ ಇರುತ್ತೆ ಅಂತೇಳಿ. ನೋಡಿ, ಎ ಪಿ ಫಾರ್ಮ್ ಆಗಬೇಕಾದ್ರೆ ನಮಗೆ ಏನು ಬೇಕು, ಫಸ್ಟ್ ಟರ್ಮ್ ಗೊತ್ತಿರಬೇಕಾಗುತ್ತೆ, ಅದೇ ರೀತಿ ಡಿಫ್ರೆನ್ಸನ್ನು ಗೊತ್ತಿರಬೇಕು. ಅಂದಾಗ ಮಾತ್ರ ನಾವು ಏನು ಮಾಡ್ತೀವಿ, ಒಂದು ಎ ಪಿಯನ್ನು ಫಾರ್ಮ್ ಮಾಡೋದಕ್ಕೆ ನಮಗೆ ಸಾಧ್ಯ. ಸೊ ಇಲ್ಲಿ ಸೈನ್ಸ್ನ ಯಾವ ರೀತಿ ನಾವು ಟಾಪಿಕನ್ನು ರಿಲೇಟ್ ಮಾಡ್ತಾ ಇದ್ದೀನಿ ನೋಡಿ. ಸೈನ್ಸ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಎಲಿಮೆಂಟ್ಸ್ಗಳು ಗೊತ್ತಿರಬೇಕು ನಮಗೆ. ಓಕೆ, ಅದರಲ್ಲಿ ನ್ಯೂಕ್ಲಿಯಸ್ನಲ್ಲಿ ಕಂಡುಬರ್ತಕ್ಕಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ನಮಗೆ ಏನಾಗಿರ್ತವೆ, ಇಲ್ಲಿ ಎರಡು ಈಕ್ವಲ್ ಆಗಿರುತ್ತೆ. ಹೌದಾ? ಪ್ರೋಟಾನ್ನ ಸಂಖ್ಯೆಗಳು ನ್ಯೂಟ್ರಾನ್ನ ಸಂಖ್ಯೆಗೆ ಈಕ್ವಲ್ ಆಗಿರುವಂಥದ್ದನ್ನು ನಾವು ಕೇಳ್ತೀವಿ. ಆದರೆ ಕೆಲವೊಂದು ಎಲಿಮೆಂಟ್ಸ್ಗಳಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಏನಾಗಿರುತ್ತೆ, ನಮಗೆ ಪ್ರೋಟಾನ್ಗಿಂತ ಜಾಸ್ತಿ ಇರ್ತವೆ. ಸೊ ಅಂಥ ಒಂದು ಎಲಿಮೆಂಟ್ಸ್ ಯಾವಿದೆ ಮತ್ತು ಅವುಗಳು ಯಾವ ರೀತಿ ನಾವು ಎ ಪಿ ಆಗಿ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ತಾವಿಲ್ಲಿ ನೋಡ್ಬೋದು. ಓಕೆ, ಎಸ್, ನೋಡಿ, ಮೊದಲನೇದಾಗಿ ಎಲಿಮೆಂಟ್ ಫ್ಲೋರಿನ್, ನೆಕ್ಸ್ಟ್ ಬರುವಂಥದ್ದು ಸೋಡಿಯಂ, ಅದರ ನಂತರ ಅಲ್ಯೂಮಿನಿಯಂ, ಫಾಸ್ಫರಸ್, ನಂತರ ಕ್ಲೋರಿನ್. ನೋಡಿ, ಎಷ್ಟು ಎಲಿಮೆಂಟ್ಗಳಿವೆ ಇಲ್ಲಿ, 5 ಎಲಿಮೆಂಟ್ಗಳಿವೆ. ಇವುಗಳ ಒಂದು ಪ್ರೋಟಾನ್ನ ಸಂಖ್ಯೆ ನೋಡಿ, ಫ್ಲೋರಿನಲ್ಲಿ 9 ಪ್ರೋಟಾನ್ಗಳು ಇರ್ತವೆ. ಓಕೆ, ಫ್ಲೋರಿನಲ್ಲಿ 9 ಪ್ರೋಟಾನ್ಗಳು, ಸೋಡಿಯಂನಲ್ಲಿ 11 ಪ್ರೋಟಾನ್, ಅಲ್ಯೂಮಿನಿಯಂನಲ್ಲಿ 13 ಪ್ರೋಟಾನ್ಗಳು, ಫಾಸ್ಫರಸ್ನಲ್ಲಿ 15 ಪ್ರೋಟಾನ್ಗಳು, ಕ್ಲೋರಿನ್ನಲ್ಲಿ 17 ಪ್ರೋಟಾನ್ಗಳನ್ನು ನಾವು ನೋಡ್ತೀವಿ. ಆದರೆ ಇವುಗಳಲ್ಲಿರ್ತಕ್ಕಂಥ ನ್ಯೂಟ್ರಾನ್ಗಳ ಸಂಖ್ಯೆ ಏನಾಗಿರುತ್ತೆ, ಪ್ರೋಟಾನ್ಗಿಂತ 1 ಜಾಸ್ತಿ. ಅಂದರೆ ಫ್ಲೋರಿನಲ್ಲಿ 10 ನ್ಯೂಟ್ರಾನ್ಗಳು ಇರ್ತವೆ, ಸೋಡಿಯಂನಲ್ಲಿ 12 ನ್ಯೂಟ್ರಾನ್ಸ್, ಅಲ್ಯೂಮಿನಿಯಂನಲ್ಲಿ 14 ನ್ಯೂಟ್ರಾನ್ಸ್, ಫಾಸ್ಫರಸ್ನಲ್ಲಿ 16, ಕ್ಲೋರಿನ್ನಲ್ಲಿ 18 ನ್ಯೂಟ್ರಾನ್ಸ್. ಅಂದರೆ ಇರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆಗಿಂತ ಏನಾಗಿದೆ, ನ್ಯೂಟ್ರಾನ್ಗಳ ಸಂಖ್ಯೆ ಈ ಒಂದು ಎಲಿಮೆಂಟ್ಸ್ಗಳಲ್ಲಿ 1 ಜಾಸ್ತಿ ಇದೆ. ಇಲ್ಲಿ 9 ಇದ್ದರೆ ಇಲ್ಲಿ 10 ಇದೆ, ಇಲ್ಲಿ 11 ಇದ್ದರೆ ಇಲ್ಲಿ 12 ಇದೆ, 13 ಇದ್ದರೆ ಇಲ್ಲಿ 14 ಇದೆ. ಸೊ ನಾನು ಇವುಗಳನ್ನ ಏಕತೆ ಹೊಂದಿ ಅಂತ ತಮಗೆ ಗೊತ್ತಾಗಿರ್ಬೋದು. ಅಂದರೆ ಈ ಒಂದು ನ್ಯೂಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಿಂತ ಜಾಸ್ತಿ ಇರತಕ್ಕಂಥ ಒಂದು ಎಲಿಮೆಂಟ್ಸ್ಗಳು ಇವು ನಮಗೆ ಏನಾಗ್ತವೆ, ಎ ಪಿಯನ್ನು ಫಾರ್ಮ್ ಮಾಡುವಂಥವು. ಯಾಕೆ ಎ ಪಿ ಫಾರ್ಮ್ ಮಾಡ್ತಾವೆ ಅಂದರೆ ನೋಡಿ, ನಿನ್ನೆ ನಾನು ಏನು ಇದೆ, ಎ ಪಿ ಫಾರ್ಮ್ ಆಗಬೇಕಾದ್ರೆ ಕಾಮನ್ ಡಿಫ್ರೆನ್ಸ್ ಅಂದರೆ ಒಂದು ಟರ್ಮ್ನಿಂದ ಮತ್ತೊಂದು ಟರ್ಮ್ಗೆ ನಮಗೇನಿರಬೇಕು, ಡಿಫ್ರೆನ್ಸ್ ಸೇಮ್ ಆಗಿರಬೇಕು. ಹಾಗಾದರೆ ಇಲ್ಲಿ ನಮಗೇನಾದರೂ ಸೇಮ್ ಆಗ್ತದಾ ನೋಡಿ. ಎಸ್, 9 ಫಸ್ಟ್ ಟರ್ಮ್ ಇದೆ, ಸೆಕೆಂಡ್ ಟರ್ಮ್ 11 ಇದೆ. ಸೊ ಎರಡರ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಎಷ್ಟಾಯಿತು, 2. 11ರಿಂದ 13 ಅಂದರೆ ಡಿಫ್ರೆನ್ಸ್ 2 ಆಯಿತು. 13ರಿಂದ 15 ಅಂದರೆ ಡಿಫ್ರೆನ್ಸ್ 2 ಆಯಿತು. 15ರಿಂದ 17 ಅಂದರೆ ಇಲ್ಲಿ ಕೂಡ ಡಿಫ್ರೆನ್ಸ್ 2 ಆಯಿತು. ಹೌದಾ? ಸೊ ಅಂದರೆ ಕಾಮನ್ ಡಿಫ್ರೆನ್ಸ್ ನಮಗೆ ಸಿ ಡಿ ಅಂದರೆ ಅಥವಾ ಡಿ ಅಂತಲೂ ಕರಿತೀವಿ ಅಥವಾ ಸಿ ಡಿ ಅಂತಲೂ ಕರಿತೀವಿ. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟಾಯ್ತು, ನಮಗೆ ಒಂದು ನಂಬರ್ನಿಂದ ಮತ್ತೊಂದು ನಂಬರ್ಗೆ ಕಾಮನ್ ಡಿಫ್ರೆನ್ಸ್ 2 ಆಯಿತು. ಹಾಗಾದರೆ ಈ ಒಂದು ಎಲಿಮೆಂಟ್ಸ್ಗಳು ನಮಗೆ ಏನಂತ ಹೇಳ್ಬೋದು, ನಾವು ಎ ಪಿಯಲ್ಲಿ ಇವೆ ಅಂತ ನಾವು ಹೇಳಬಹುದು. ಓಕೆ, ಅರ್ಥಮೆಟಿಕ್ ಪ್ರೋಗ್ರೆಷನನ್ನು ಫಾರ್ಮ್ ಮಾಡುವಂಥದ್ದು. ಹಾಗಾದರೆ 9, 11, 13, 15, 17 ಇವು ನಮಗೇನು ಎ ಪಿಯಲ್ಲಿ ಇರ್ತಕ್ಕಂಥ ನಂಬರ್ಸ್. ಓಕೆ, ಅದೇ ರೀತಿ ಇಲ್ಲಿ ನೋಡಿ, ನ್ಯೂಟ್ರಾನ್ಗಳ ಸಂಖ್ಯೆ ಕೂಡ ನಮಗೆ ಎ ಪಿಯನ್ನು ಫಾರ್ಮ್ ಮಾಡ್ತೇವೆ ಈಗ, ಯಾಕಂದರೆ 1ರಿಂದ 1ಕ್ಕೊಂದು ಹೆಚ್ಚಾಗಿದೆ. ಅದೇ ರೀತಿ ಇಲ್ಲಿ 10 ಇದೆ, 12 ಇದೆ, ಅಂದರೆ ಡಿಫ್ರೆನ್ಸ್ ಎಷ್ಟಾಯಿತು, ಇಲ್ಲಿ ಕೂಡ 2 ಆಯಿತು. 12ರಿಂದ 14 ಡಿಫ್ರೆನ್ಸ್ ಇಲ್ಲಿ ಕೂಡ 2 ಆಯಿತು. 14ರಿಂದ 16 ಇಲ್ಲಿ ಕೂಡ 2 ಆಯಿತು. 16ರಿಂದ 18 ಇಲ್ಲಿಯೂ ಕೂಡ 2 ಆಯಿತು. ಅಂದರೆ ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲೂ ಕೂಡ ನಮಗೇನಿತ್ತು, ಡಿಫ್ರೆನ್ಸ್ ಏನಾಗ್ತಾಯಿದೆ, ಸೇಮ್ ಸಿಗ್ತಾ ಇದೆ. ಅಂದರೆ ನೋಡಿ, ಬೇರೆ ಎಲಿಮೆಂಟ್ಗಳಲ್ಲೂ ಕೂಡ ನ್ಯೂಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಿಂತ ಜಾಸ್ತಿ ಇರ್ಬೋದು, ಆದರೆ ಅವು ಇಲ್ಲಿ ಎ ಪಿ ಫಾರ್ಮ್ ರೀತಿಯಲ್ಲಿ ಸಿಗೋದಿಲ್ಲ. ಸೊ ಒಂದರಿಂದ ಮತ್ತೊಂದಕ್ಕೆ ಅಂತರದಲ್ಲಿ
ಸಿಗುವಂಥದ್ದು. ಬಟ್ ಈ 5 ಎಲಿಮೆಂಟ್ಗಳು ನಮಗೇನು ಸಿಗ್ತಾವೆ ಇಲ್ಲಿ? ಫ್ಲೋರಿನ್, ಸೋಡಿಯಂ, ಅಲ್ಯೂಮಿನಿಯಂ, ಫಾಸ್ಫರಸ್ ಮತ್ತು ಕ್ಲೋರಿನ್ AP ಫಾರ್ಮಲ್ಲಿ ಇರ್ತಕ್ಕಂಥ ಒಂದು ಏನು ಎಲಿಮೆಂಟ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ನೋಡಿ ಇನ್ನೊಂದು ಕಾನ್ಸೆಪ್ಟ್ ನಮಗಿಲ್ಲಿ ಟ್ರೈಂಗುಲರ್ ನಂಬರ್ಸ್ ಅಂತ ನಾವು ಓದಿರ್ತೀರ. ಸೊ ಆ್ಯಕ್ಚುಲಿ ಅದು ಯಾವ ಒಂದು ಕ್ಲಾಸಲ್ಲಿ ಇದೆ ನಿಮಗೆ 8th ಕ್ಲಾಸಲ್ಲಿ ಸ್ಟಡಿ ಮಾಡ್ತೀರಾ. ಏನಂತೇಳಿ? ಟ್ರೈಂಗುಲರ್ ನಂಬರ್ಸ್. ಅದನ್ನು ಕನ್ನಡದಲ್ಲಿ ನಾವು ಏನು ಹೇಳ್ತೀವಿ? ತ್ರಿಕೋನೀಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಸೊ ನೋಡಿ ಆ ಒಂದು ಸಂಖ್ಯೆಗಳು ನಮಗೆ ಏನಾಗ್ತವೆ? ಯಾವುವು? 1, 3, 6, 10, 15, 21 ಇದೇ ರೀತಿ ನಾವು ಮುಂದುವರಿತೇವೆ. ನೋಡಿ ಇವುಗಳನ್ನ ಯಾಕೆ ನಾವು ತ್ರಿಕೋನೀಯ ಸಂಖ್ಯೆಗಳಂತೀವಿ ಅದು ಕೂಡ ಗೊತ್ತಿರಬೇಕು. ನೋಡಿ ಮ್ಯಾಥ್ಸಲ್ಲಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ಚೆನ್ನಾಗಿ ಕಲಿಬೇಕು. ನೋಡಿ ಸೊ ಯಾಕೆ ನಾವು ಈ ಒಂದು ಸಂಖ್ಯೆನ ತ್ರಿಕೋನ ಸಂಖ್ಯೆಗಳಂತೀವಿ ಅಂದರೆ, ನೋಡಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೀನಿ. ಫಸ್ಟ್ ರೋಲಿ 1 ಡಾಟ್ ಇದೆ, ಸೆಕೆಂಡ್ ರೋಲಿ 2 ಡಾಟ್, ಥರ್ಡ್ ರೋಲಿ 3 ಡಾಟ್ಸ್, ಫೋರ್ತ್ ರೋಲಿ 4 ಡಾಟ್ಸ್. ಸೊ ಈ ರೀತಿ ಒಂದು ರೋನಿಂದ ಮತ್ತೊಂದು ರೋಗೆ ನೋಡ್ತೀವಿ ಒಂದೊಂದು ಡಾಟ್ನ ಹೆಚ್ಚಿಗೆ ಮಾಡ್ಕೊತಾ ಹೋದಾಗೆ ಏನಾಗುತ್ತೆ? ನಿಮಗೆ ಒಂದೊಂದು ಟ್ರಯಾಂಗಲ್ ಸಿಗ್ತಾ ಹೋಗುತ್ತವೆ. ನೋಡಿ ಫಸ್ಟ್ 3 ಡಾಟ್ಗಳನ್ನು ಕೂಡಿಸಿದಾಗ ಒಂದು ಟ್ರಯಾಂಗಲ್ ಆಗುತ್ತೆ, ಮತ್ತೆ ಇಲ್ಲಿ ಡಾಟ್ಗಳನ್ನು ಕೂಡಿಸಿದಾಗ ಮತ್ತೊಂದು ಟ್ರಯಾಂಗಲ್ ಸಿಗುವಂಥದ್ದು, ಮತ್ತೆ ನೆಕ್ಸ್ಟ್ ಡಾಟ್ಗಳನ್ನ ಕೂಡಿಸಿದಾಗ ಮತ್ತೊಂದು ಟ್ರಯಾಂಗಲ್ ಸಿಗುವಂಥದ್ದು. ಅಂದರೆ ಹಾಗಾಗಿ ಇವುಗಳನ್ನ ನಾವು ಹೇಳ್ತೀವಿ ಟ್ರಯಾಂಗುಲರ್ ನಂಬರ್ಸ್ ಅಂತ ಕರಿತೀವಿ. ನೋಡಿ ಫಸ್ಟ್ ರೋಲಿ ನಂಬರ್ 1 ಇದೆ, ಸೆಕೆಂಡ್ ರೋಲಿ ಅಂದರೆ ಟೋಟಲ್ ಎಷ್ಟಾಯಿತು ನಂಬರ್ಸ್ ಡಾಟ್ಸ್? 3 ಆಯಿತು. ಥರ್ಡ್ ರೋನಲ್ಲಿ ಕೂಡಿಸಿದಾಗ ಟೋಟಲ್ ಡಾಟ್ಸ್ ನಂಬರ್ಸ್ ಸಂಖ್ಯೆ ಎಷ್ಟಾಗುತ್ತೆ ನಿಮಗೆ? 6 ಆಯ್ತು. ನೋಡಿ 1 + 2 3 ಆಯಿತು, 3 + ಇಲ್ಲಿ 3 6, 6 + ಇಲ್ಲಿ 4 10 ಡಾಟ್ಸ್. ಸೊ 1 3 6 10 ಇವುಗಳನ್ನ ನಾವು ಏನು ಹೇಳ್ತೀವಿ? ಕಂಟಿನ್ಯೂಸ್ ಆಗಿ ಬರಿತಾ ಹೋದರೆ ಏನು ಸಿಗುತ್ತೆ ನಮಗಿಲ್ಲಿ? ಇವುಗಳನ್ನ ಟ್ರಯಾಂಗುಲರ್ ನಂಬರ್ಸ್ ಅಂತ ಅಂದರೆ ಆ ಒಂದು ನಂಬರ್ ಆಫ್ ಡಾಟ್ಸ್ ಏನಿದೆ ಒಂದೊಂದು ಟ್ರಯಾಂಗಲ್ನ ಜಾಸ್ತಿ ಮಾಡ್ತಾ ಹೋಗುವಂಥದ್ದು ಟ್ರಯಾಂಗಲ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಎಸ್, ಹಾಗಾದರೆ ಇವುಗಳ ಒಂದು ಡಿಫ್ರೆನ್ಸ್ನ ನೋಡಿಲಿ. 1 ರಿಂದ 3ಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 2 ಆಯಿತು. 3 ರಿಂದ 6ಕ್ಕೆ ಡಿಫ್ರೆನ್ಸ್ 3 ಇದೆ. 6 ರಿಂದ 10ಕ್ಕೆ ಡಿಫ್ರೆನ್ಸ್ 4 ಇದೆ. 10 ರಿಂದ 15ಕ್ಕೆ 5 ಇದೆ. 15 ರಿಂದ 21ಕ್ಕೆ ಡಿಫ್ರೆನ್ಸ್ 6 ಇದೆ. ನೋಡಿ ಇವೇನಾದರೂ ನಮಗೆ ಡಿಫ್ರೆನ್ಸ್ ಏನಾದರೂ ಸೇಮ್ ಬರ್ತಾಯಿದೆ? ಇಲ್ಲ. ಯಾಕಂದರೆ 2 ರಿಂದ 3 1 ಜಾಸ್ತಿ ಆಯಿತು, 3ಕ್ಕಿಂತ 4 ಜಾಸ್ತಿ ಆಯಿತು, 4ಕ್ಕಿಂತ 1 ಜಾಸ್ತಿ ಮಾಡಿದ್ರೆ 5 ಆಯಿತು. ಹಾಗೆ ಇಲ್ಲಿ ನಮಗೆ ಡಿಫ್ರೆನ್ಸ್ ಏನಾಗ್ತಿಲ್ಲ? ಸೇಮ್ ಬರ್ತಾ ಇಲ್ಲ. ಹಾಗಾದರೆ ಈ ಒಂದು ಟ್ರಯಾಂಗುಲರ್ ನಂಬರ್ಸ್ನ ಒಂದು ಸೆಟ್ ಏನಿದೆ ನಂಬರ್ ಸೆಟ್ ಅದು ನಮ್ಗೆ ಏನಾಗಿಲ್ಲ? APಯನ್ನು ಫಾರ್ಮ್ ಮಾಡೋದಿಲ್ಲ. ಓಕೆ, ದಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ AP. ಬಟ್ ನೋಡಿ ಇವುಗಳ ಒಂದು ಡಿಫ್ರೆನ್ಸ್ ತೆಗೆದುಕೊಂಡಾಗ ನಮಗೆ AP ಫಾರ್ಮ್ ಆಗುತ್ತೆ. ನೋಡಿ 2ರಲ್ಲಿ 3 ಕಳೆದಾಗ 1 ಆಯಿತು. ಹೌದಾ? ಡಿಫ್ರೆನ್ಸ್ ಎಷ್ಟಿದೆ? 1 ಆಯಿತು. 3 ಮತ್ತು 4 ನಡುವೆ ಇರತಕ್ಕಂಥ ಡಿಫ್ರೆನ್ಸ್ 1 ಆಯಿತು. 4 ರಿಂದ 5ಕ್ಕೆ ಇರತಕ್ಕಂಥ ಅಂತರ 1 ಆಯಿತು. 5 ರಿಂದ 6ಕ್ಕೆ ಇರತಕ್ಕಂಥ ಅಂತರ 1 ಆಯಿತು. ಅಂದರೆ ಇದು ನಮಗೆ ಡಿಫ್ರೆನ್ಸ್ ಏನೈತಿ? ಈಗ ಇದು ನಮಗೆ ಡಿಫ್ರೆನ್ಸ್ ಸೇಮ್ ಆಯಿತು. ಹಾಗಾದರೆ ಈ ಒಂದು ನಂಬರ್ ಒಂದು ಸೆಟ್ಟನ್ನು ಏನಂತೀವಿ? AP ಫಾರ್ಮ್ ಅಂತ ಹೇಳ್ಬೋದು. ಓಕೆ, ಎಸ್. ಅದೇ ರೀತಿ ನೋಡಿ ಇನ್ನು ನಾನು ರಿಯಲ್ ಲೈಫ್ ಜನರಲ್ ಸೆಕ್ಷನ್ಗೆ ಬರ್ತೀನಿ. ಎಸ್, ನೋಡಿ ನಾವು ಏನೋ ಒಂದು ಡೈಲಿ ಒಂದು ಅಮೌಂಟನ್ನು ಸೇವ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಓಕೆ, ಫಸ್ಟ್ ಡೇಗೆ ಏನು ಮಾಡ್ತೀವಿ? 5 ರೂಪಾಯಿನ ಸೇವ್ ಮಾಡ್ತೀವಿ. ನೆಕ್ಸ್ಟ್ ಡೇಯಲ್ಲಿ 10 ರೂಪಾಯಿನ, 3ನೇ ದಿನ 15 ರೂಪಾಯಿಗಳನ್ನ, 4ನೇ ದಿನ 20 ರೂಪಾಯಿಗಳನ್ನ. ಅದೇ ರೀತಿ ಒಂದು ತಿಂಗಳವರೆಗೆ ನಾವೇನಾದರೂ ಸೇವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಓಕೆ, 30 ದಿನಗಳವರೆಗೆ 30 ಡೇಸ್ ನಾವೇನಾದರೂ ಅಮೌಂಟನ್ನು ಈ ರೀತಿ ಪ್ರತಿದಿನ 5 ರೂಪಾಯಿನ ಜಾಸ್ತಿ ಮಾಡ್ತಾ ಏನು ಮಾಡ್ತೀವಿ? ಸೇವ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ನಾವು 30ನೇ ದಿನ ಸೇವ್ ಮಾಡಿದಂಥ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದಾಗ ನಮಗೆ ಇಲ್ಲಿ ಗಿವನ್ ಏನೇನನ್ನು ಕೊಟ್ಟಂಗಾಯ್ತು ದತ್ತಾಂಶವನ್ನು? ನೋಡಿ ಫಸ್ಟ್ ಡೇ ಸೇವ್ ಮಾಡಿದ್ದು ಎಷ್ಟಾಯ್ತು ನಮಗೆ? A = 5 ರೂಪೀಸ್. ಹೌದಾ? ಸೊ ಡಿಫ್ರೆನ್ಸ್ ಅಂದರೆ ಎಷ್ಟಾಯ್ತು ನಮಗೆ? ಪ್ರತಿದಿನ ನಾವು ಎಷ್ಟು ರೂಪೀಸನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ? 5 ರೂಪಾಯಿಗಳನ್ನ ಸೇರಿಸ್ತಾ ಹೋಗ್ತಾ ಇದ್ದೀವಿ. ಅಂದರೆ ಡಿಫ್ರೆನ್ಸ್ ಎಷ್ಟಾಯ್ತು ನಮಗೆ? 5 ಆಯಿತು. ನೋಡಿ 5 ರಿಂದ 5 ಕೂಡಿಸಿದಾಗ 10 ಆಯಿತು. 10 ರಿಂದ 5 ಕೂಡಿಸಿದಾಗ 15, 15 ರಿಂದ 5ನ್ನು ಕೂಡಿಸಿದಾಗ 20. ಅಂದರೆ ಡಿಫ್ರೆನ್ಸ್ ಎಷ್ಟಾಯಿತು? 5 ಆಯಿತು. ಸೊ n ಅಂದರೆ ಎಷ್ಟು ದಿನಗಳು ನಾವು ಸೇವ್ ಮಾಡ್ತಿದ್ದೀವಿ? 30 ದಿನ. ಅಂದರೆ n = 30 ಡೇಸ್. ಸೊ ಏನನ್ನು ಕಂಡುಹಿಡಿಯಬೇಕಿದೆ? 30ನೇ ದಿನ ನಾವು ಎಷ್ಟು ರೂಪೀಸನ್ನು ಸೇವ್ ಮಾಡ್ತಿದ್ದೀವಿ ಅಂದರೆ ಆ ಒಂದು 30ನೇ ದಿನದ ಬೆಲೆಯನ್ನು ಕಂಡುಹಿಡಿತಾ ಇದ್ದೀವಿ. ಹಾಗಾಗಿ AN = ಇಟ್ ಮೀನ್ಸ್ A30 = ಅಂದಾಗೆ. ನಿನ್ನೆ ನಾನು ಫಾರ್ಮುಲಾವನ್ನು ಹೇಳಿಕೊಟ್ಟಿದ್ದೆ, ಜನರಲ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಹೌದಾ? ಫಾರ್ಮುಲಾ ಏನು ನಮಗಿಲ್ಲಿ? A30 = A + 30 - 1 × D. ಹೌದಾ? ಸೊ AN = A + n - 1 × D ಆದರೆ A30 = ಏನಾಯಿತು? A + 30 - 1 × D. ಹಾಗಾದರೆ A ಎಷ್ಟಿದೆ? 5 + 30 - 1 ಅಂದರೆ
29 ಇಂಟು ಡಿ ಅಂದರೆ ಎಷ್ಟಿದೆ 5. ಸೊ 5 ಪ್ಲಸ್ 29 5 ಎಷ್ಟಾಯ್ತು ನಮಗೆ ಇಲ್ಲಿ 145. ಇಟ್ ಮೀನ್ಸ್ 145 ಪ್ಲಸ್ 5 ಅಂದರೆ ಎಷ್ಟಾಯಿತು 150 ರುಪೀಸನ್ನು ನಾವೇನು ಮಾಡ್ತಾಯಿದ್ದೀವಿ 30 ದಿನಕ್ಕೆ ಸೇವ್ ಮಾಡ್ತಾಯಿದ್ದೀವಿ. ಅಂದರೆ 30ನೇ ದಿನ ನಾವು ಸೇವ್ ಮಾಡ್ತಕ್ಕಂಥ ರುಪೀಸ್ ಎಷ್ಟಾಯಿತು 150 ರೂಪಾಯಿಗಳನ್ನ ಸೇವ್ ಮಾಡ್ತಾಯಿದ್ದೀವಿ. ಓಕೆ, ಸ್ನೇಹಿತರೆ ಇದನ್ನೇ ನಾವು ಏನು ಹೇಳ್ತೀವಿ ಎ ಪಿ ಅಂತ ಕರಿತೀವಿ. ಹಾಗಾದರೆ ಎ ಪಿ ಒಂದು ಫಾರ್ಮ್ ಆಗಬೇಕಾದ್ರೆ ನಮಗೆ ಏನು ಬೇಕಿಲ್ಲಿ ಫಸ್ಟ್ ಟರ್ಮ್ ಗೊತ್ತಿರಬೇಕು ಮತ್ತು ಡಿಫ್ರೆನ್ಸ್ ಗೊತ್ತಿರಬೇಕು. ಈ ಎರಡೂ ಗೊತ್ತಿದ್ದಾಗ ಮಾತ್ರ ನಮಗೇನಾಗುತ್ತೆ ಫೈಂಡ್ ಔಟ್ ಮಾಡ್ಬೋದು, ಎ ಪಿನ ಫಾರ್ಮ್ ಮಾಡ್ಬೋದು. ಎಸ್ ಸ್ನೇಹಿತರೆ, ಇದು ಇಷ್ಟು ಸ್ವಲ್ಪ ಎಕ್ಸ್ಟೆಂಡೆಡ್ ಏನಾಯಿತು ಅಂದರೆ ಬೇರೆ ಒಂದು ಕಾನ್ಸೆಪ್ಟಿಗೆ ರಿಲೇಟ್ ಮಾಡ್ತಕ್ಕಂಥ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಒಂದು ಇಂಟ್ರೊಡಕ್ಷನ್ ಆಯಿತು. ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ 10th ಕ್ಲಾಸ್ಗೆ ಕೇಳ್ತಕ್ಕಂಥ 4 ಮಾರ್ಕ್ಸ್ ಅಪ್ಲೈಡ್ ಕ್ವಶನ್ಸ್ನ ಯಾವ ರೀತಿ ನಾವು ಬಿಡಿಸಬೇಕು ಮತ್ತು ಕ್ವಶನ್ಸ್ ಯಾವ ರೀತಿ ಬರಬಹುದು ಅಂತಕ್ಕಂಥ ಕೆಲವೊಂದು ಕ್ವಶನ್ಸ್ ಸೆಲೆಕ್ಟೆಡ್ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಮಿಸ್ ಮಾಡದೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಗಳು ತಮಗೆಲ್ಲ ಬೇಕಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.